ಫಸ್ಟ್ ಪಿ ಯು ಸಿ ಮೀಡ್ ಟರ್ಮ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಕ್ವೆಶನ್ ಪೇಪರ್ ನೋಡಿ. ನಿಮಗೆ ಫಿಸಿಕ್ಸ್ ಸಬ್ಜೆಕ್ಟ್ ಅಂತೂ 70 ಮಾರ್ಕ್ಸಿಗಿರುತ್ತೆ, ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಪಾರ್ಟ್ ಎ ದಟ್ ಈಸ್ 1 ಮಾರ್ಕ್ ಕ್ವೆಶನ್ಸ್ ಇರುತ್ತಲ್ಲ, ಸೊ ಟೋಟಲಿ 15 ಮಾರ್ಕ್ಸಿಗಿರುತ್ತೆ. 10 MCQs ಆ್ಯಂಡ್ 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೂ ಆಪ್ಷನ್ಸ್ ಕೊಟ್ಟಿರ್ತಾರೆ. ನೋಡಿ, ಫಸ್ಟ್ ಕ್ವೆಶನ್ ಬಂದು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 1.22 × 10⁻⁴ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಪವರ್ಸಲ್ಲಿ ಇದ್ದಾಗ ನಿಮಗೆ ಆ ಪವರ್ಸನ್ನು ಏನು ಕೌಂಟ್ ಮಾಡೋಕ್ಕೆ ಹೋಗಬಾರ್ದು. 1.22 ಇರೋದ್ರಿಂದ ಅಲ್ಲಿ 3 ನಂಬರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ 1, 2, 2. ಸೊ ದೇರ್ಫೋರ್ ಬಿ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇ ರೀತಿ ಫಿಸಿಕಲ್ ಕ್ವಾಂಟಿಟಿ ರಿಪ್ರೆಸೆಂಟೆಡ್ ಬೈ ದಿ ಡೈಮೆನ್ಷನ್ ಎಷ್ಟು ಅಂತ ಕೇಳಿದ್ದಾರೆ. ಯಾವುದು ಡೈಮೆನ್ಷನ್ ಅಂತ ಇಲ್ಲಿ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗೊತ್ತಿರುತ್ತೆ ನಿಮಗೆ ಯಾವುದು ಅಂತ. ನೆಕ್ಸ್ಟ್, ಫಾರ್ ಎ ವೆಹಿಕಲ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ v0, ಇದು ಮೋಷನ್ ಸ್ಟ್ರೈಟ್ ಲೈನಿಂದ ಬಂದಿದೆ. ಆ್ಯಂಡ್ ಮೋಷನ್ ಆಫ್ ದ ಫಾಲಿಂಗ್ ಬಾಡಿ ಇಸ್ ಆನ್ ಎಕ್ಸಾಂಪಲ್ ಆಫ್. ಫಾಲಿಂಗ್ ಬಾಡಿ ಒಂದೇ ಡೈರೆಕ್ಷನ್ ಮೂವ್ ಆಗುತ್ತಲ್ಲ, ಸೊ ಅದು 1 ಡೈಮೆನ್ಷನಲ್ ಮೋಷನ್. ಸೊ ನಾನು ಆನ್ಸರ್ ಹೇಳ್ತಾ ಇದ್ದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಜಸ್ಟ್ ಯಾವ ಚಾಪ್ಟರ್ ಅಂತ ನೋಡ್ತಾ ಹೋಗೋಣ. ಫಿಫ್ತ್ ಕ್ವೆಶನ್, ದ 2 ಸ್ಕೇಲಾರ್ ಕ್ವಾಂಟಿಟೀಸ್ ಇನ್ ದಿ ಫಾಲೋಯಿಂಗ್ ಲಿಸ್ಟ್ ಆರ್. ಸೊ ಯಾವುದು ಅಂತ ಕೇಳಿದರೆ ಯು ಕ್ಯಾನ್ ರೈಟ್ ದಟ್. ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ 2 ಈಕ್ವಲ್ ವೆಕ್ಟರ್ಸ್ ಎಷ್ಟು ಅಂತ ಕೇಳಿದ್ದಾರೆ. ನೆಕ್ಸ್ಟ್, ದಿ ಯೂನಿಟ್ ಆಫ್ ಇಂಪಲ್ಸ್ ಇಸ್ ಸೇಮ್ ಆಸ್ ದಟ್ ಆಫ್. ನಾನು ಹೇಳಿದ್ನೆಲ್ಲ ಇಂಪಲ್ಸ್ ಯೂನಿಟ್ ಇಂಪಾರ್ಟೆಂಟ್ ಆಗುತ್ತೆ ಡೈಮೆನ್ಷನ್ಸ್. ಸೊ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ವೆನ್ ಎ ಮ್ಯಾನ್ ಜಂಪ್ಸ್ ಫ್ರಮ್, ಇದು ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಇದೆ. ಸೊ ನೋಡ್ಕೊಳ್ಳಿ, ಇದನ್ನು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಇಂದ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಎ ಬಾಡಿ ಈಸ್ ಇನಿಷಿಯಲಿ ಅಟ್ ರೆಸ್ಟ್, ಇಟ್ ಅಂಡರ್ಗೋಸ್ 1D ಮೋಷನ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಸೊ ಇದು ವರ್ಕ್ ಪವರ್ ಎನರ್ಜಿ ಚಾಪ್ಟರಿಂದ ಬಂದಿದೆ. ನೆಕ್ಸ್ಟ್, ವೆಲಾಸಿಟಿ ಆಫ್ ದ ಬಾಡಿ ಬಿಕಮ್ಸ್ ಡಬಲ್. If it becomes double, then its kinetic energy will become. So ಇದು 2 ಟರ್ಮ್ಸ್ ಆದರೆ ಅದು 4 ಟೈಮ್ಸ್ ಆಗಿದೆ, ಬಿಕಾಸ್ ಹಾಫ್ mv² ಅಲ್ವಾ. ಸೊ ದಟ್ ಈಸ್ ಹೌ. ಆ್ಯಂಡ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ದ ಸೆಂಟರ್ ಆಫ್ ಮಾಸ್ ಲೈ ಔಟ್ಸೈಡ್ ದಿ ಬಾಡಿ. ಸೊ ಇಲ್ಲಿ ದ ಆನ್ಸರ್ ಬಿ ಆಪ್ಷನ್ ಡಿ, ದಟ್ ಇಸ್ ಬ್ಯಾಂಗಲ್. ಯಾಕಂದರೆ ಬ್ಯಾಂಗಲ್ ಸೆಂಟರಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ನಮಗೆ ಆಬ್ಜೆಕ್ಟ್ ಇರೋದಿಲ್ಲ. ಓಕೆ, ಹಿಯರ್ 15 MCQs ಪ್ಲಸ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಓಕೆನಾ? ಓಕೆ, ಆ್ಯಂಡ್ ಹಿಯರ್ ರೊಟೇಷನಲ್ ಮೋಷನ್ ಚಾಪ್ಟರ್ನ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಕೊಟ್ಟಿದ್ದಾರೆ. ಮಾಸ್, ಮೊಮೆಂಟಮ್, ಫೋರ್ಸ್ ಅಂತ ಕೊಟ್ಟು. ಸೊ ಯು ಕ್ಯಾನ್ ರೈಟ್ ದಟ್. ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ಇನ್ ರೊಟೇಷನಲ್ ಮೋಷನ್, ಓಕೆ, ಹಾಫ್ I ω². ಅದು ಓಕೆನಾ? ಸೆಕೆಂಡ್ ಆಪ್ಷನ್. ವೆನ್ ಎ ಬಾಡಿ ಇಸ್ ಟೇಕನ್ ಟು ದಿ ಮೂನ್ ಫ್ರಮ್ ದಿ ಅರ್ತ್, ಏನಾಗುತ್ತೆ ಅಂತ ಕೇಳಿದ್ದಾರೆ. ಮಾಸ್ ಸೇಮ್ ಇರುತ್ತೆ, ಓಕೆನಾ, ವೆಯ್ಟ್ ಚೇಂಜ್ ಆಗುತ್ತೆ. ನೋಡಿ, on the moon the mass of the ball remains the same as that of the earth, okay, but the weight gets changed. Okay, next, the SI unit of gravitational constant, idu gottirutte nimge. Next, fill in the blanks by choosing the appropriate answer in the given brackets. The area under VT graph, ನಾನು ಇದನ್ನು ಹೇಳಿದೆ important questions ವಿಡಿಯೋದಲ್ಲಿ. And next, direction of centripetal acceleration is always directed. So ಇದು laws of motion ಇಂದ ಬಂದಿದೆ. Next, coefficient of kinetic friction ಮತ್ತು ರೇಷಿಯೋ ಆಫ್ ಕೈನೆಟಿಕ್ ಫ್ರಿಕ್ಷನ್ ಏನು ಕೊಡುತ್ತೆ. ಓಕೆ, ನೆಕ್ಸ್ಟ್, ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಇನ್ ದ ಸಿಲಿಂಡ್ರಿಕ್ ಸೈಕ್ಲಿಕ್ ಪ್ರಾಸೆಸ್, ಥರ್ಮೋಡೈನಮಿಕ್ಸ್. ಕೆಪ್ಲರ್ ಸೆಕೆಂಡ್ ಲಾ ಇಸ್ ಕಾನ್ಸಿಕ್ವೆನ್ಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲಾರ್ ಮೊಮೆಂಟಮ್. ಓಕೆನಾ? ನೆಕ್ಸ್ಟ್, ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್. 2 ಮಾರ್ಕ್ ಕ್ವೆಶನ್ ಇದು. ಟೋಟಲಿ 5 ಕ್ವೆಶನ್ಸ್ ಬರೀಬೇಕಾಗುತ್ತೆ. ಶೋ ದಟ್ ಮ್ಯಾಕ್ಸಿಮಮ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ ಇಸ್ U²/G. ಸೊ ಇದನ್ನು ಹೇಳಿದ್ದೇನೆ, ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಡಿಫೈನ್ ಲೀನಿಯರ್ ಮೊಮೆಂಟಮ್, ಮೆನ್ಷನ್ ಇಟ್ಸ್ SI ಯೂನಿಟ್. ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಥರ್ಡ್ ಲಾ ಆಫ್ ಮೋಷನ್ ವೆರಿ ಸಿಂಪಲ್ ಮೋಷನ್, ಸಿಂಪಲ್ ಲಾ. ಆ್ಯಂಡ್ ಅದರ ಎಕ್ಸಾಂಪಲ್ನು ಸಹ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಕಾನ್ಸ್ಟೆಂಟ್ ಫೋರ್ಸ್ F ಕೊಟ್ಟಿದ್ದಾರೆ, ಮತ್ತು ನಿಮಗೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವರ್ಕ್ ಡನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದನ್ನು ನೀವು ವೆಕ್ಟರ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಓಕೆ, F.D. ಓಕೆ, ನೆಕ್ಸ್ಟ್, ಡಿಫೈನ್ ಆಂಗ್ಯುಲರ್ ವೆಲಾಸಿಟಿ ಯೂಸ್ ಆಫ್ ಎ ರಿಜಿಡ್ ಬಾಡಿ. ರೈಟ್ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆಂಗ್ಯುಲರ್ ವೆಲಾಸಿಟಿ ಇನ್ ವೆಕ್ಟಾರ್ ಫಾರ್ಮ್. ಇದನ್ನು ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋದಲ್ಲಿ ಕೊಟ್ಟಿದೆ. ಮೆನ್ಷನ್ ಈ 2 ವೆಕ್ಟರ್ಸ್ ಆನ್ ಫ್ಯಾಕ್ಟರ್ಸ್ ಆನ್ ವಿಚ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಡಿಪೆಂಡ್ಸ್. ಓಕೆ, ಇದನ್ನು ನಾನು ಹೇಳಿದೆ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಇದು 9th ಸ್ಟ್ಯಾಂಡರ್ಡ್ ನಾನೇ ಓದಿರ್ತೀರ. ಆ್ಯಂಡ್ ನೆಕ್ಸ್ಟ್, ಒಬ್ಟೈನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಬಂದು ಪಾರ್ಟ್ ಸಿ, ಇಲ್ಲಿ 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಈಕ್ವೇಷನ್ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ನಾನು ಹೇಳಿದ್ನಲ್ಲ ನಿಮಗೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಚಾಪ್ಟರ್ಲಿ ಇದನ್ನು ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ ಹಿಯರ್. ಡ್ರಾ ದಿ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಮೋಷನ್ ವೆನ್ ಪಾಸಿಟಿವ್ ಆಕ್ಸಲರೇಷನ್, ನೆಗೆಟಿವ್ ಆಕ್ಸಲರೇಷನ್, ಝೀರೋ ಆಕ್ಸಲರೇಷನ್. ನೋಡಿ, ಪೊಸಿಷನ್ ವರ್ಸಸ್ ಟೈಮ್ ಗ್ರಾಫ್ಗೆ ನಿಮಗೆ ಅದು ಎಕ್ಸ್ಪೋನೆನ್ಷಿಯಲ್ ಕರ್ವ್ ಥರ ಬರುತ್ತೆ. ನೆಗೆಟಿವ್ ಆಕ್ಸಲರೇಷನ್ ಅಂದರೆ ಸ್ವಲ್ಪ ರಿವರ್ಸ್, ಇದು ಫಸ್ಟ್ ಒನ್ಗೆ ರಿವರ್ಸ್ ಆಗಿರುತ್ತೆ. ಆ್ಯಂಡ್ ಝೀರೋ ಆಕ್ಸಲರೇಷನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇಟ್ ಇಸ್ ಕಾನ್ಸ್ಟೆಂಟ್ ವೆಲಾಸಿಟಿ, ಸೊ ಸ್ಟ್ರೈಟ್ ಲೈನ್ ಬರುತ್ತೆ. ಡಿಫೈನ್ ಆವ್ರೇಜ್ ಆಕ್ಸಲರೇಷನ್, ರೈಟ್ ಎಕ್ಸ್ಪ್ರೆಷನ್. ನಾನು ಇದನ್ನು ಕೊಟ್ಟಿದ್ದೆ. ಓಕೆನಾ? ಆಕ್ಸಲರೇಷನ್ ಅವೆಲ್ಲ ಸಿಂಪಲ್ ಆದಂತಹ ವಿಷಯಗಳು. ಸೊ ಮಿಡ್ ಟರ್ಮಲ್ಲಿ ಇದನ್ನು ಡೆಫಿನೆಟ್ಲಿ ಕೇಳ್ತಾರೆ. ಶೋ ದಟ್ ದ ಇಂಪಲ್ಸ್ ಆಫ್ ಎ ಫೋರ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಲೀನಿಯರ್ ಮೊಮೆಂಟಮ್ ಪ್ರೊಡ್ಯೂಸ್ಡ್ ಇನ್ ದಿ ಬಾಡಿ. ಓಕೆ, ನೆಕ್ಸ್ಟ್ ಒನ್, ಮೆನ್ಷನ್ 3 advantages of friction and show that the kinetic energy of an object reaching the ground is its gravitational potential energy. ಇದು ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ, ಬಟ್ ಈ ಕ್ವೆಶನ್ ನಾನು ಹೇಳಿದೆ ನಿಮಗೆ. ನೆಕ್ಸ್ಟ್, ಫೈಂಡ್ ದಿ ಟಾರ್ಕ್ ಆಫ್ ಎ ಫೋರ್ಸ್ ಅಬೌಟ್ ದಿ ಆರಿಜಿನ್. ದ ಫೋರ್ಸ್ ಆಕ್ಟ್ ಆನ್ ದಿ ಪಾರ್ಟಿಕಲ್ whose position vector is I minus J minus plus K. Next, define escape speed. Mention the expression for escape speed. What is the value of escape speed? Very simple question.
1 ಮಾರ್ಕ್ದು 3 ಕ್ವೆಶನ್ ಕೊಟ್ಟಿದ್ದಾರೆ. ಓಕೆ, ಪಾರ್ಟ್ ಡಿ 5 ಮಾರ್ಕ್ ಕ್ವೆಶನ್. ಇಲ್ಲಿ 3 ಕ್ವೆಶನ್ಸ್ ಬರೀಬೇಕಾಗುತ್ತೆ. ನೋಡಿ, ಫಸ್ಟ್ ಕ್ವೆಶನ್ ಆಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಡಿಫೈನ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ obtain ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ನೆಕ್ಸ್ಟ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎನ್ ಬ್ಯಾಂಕ್ ರೋಡ್. ನಾನು ಇದನ್ನು ಹೇಳಿದೆಲ್ಲ 3 ಕೇಸಸ್ ಬರುತ್ತೆ ಅಂತ. ನೆಕ್ಸ್ಟ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲಾಸ್ಟಿಕ್ ಸ್ಟ್ರೆಚ್ಡ್ ಸ್ಪ್ರಿಂಗ್. ಇದು ವರ್ಕ್ ಪವರ್ ಎನರ್ಜಿ. ನೆಕ್ಸ್ಟ್ ಡಿಫೈನ್ ಆಂಗ್ಯುಲರ್ ಮೊಮೆಂಟಮ್ ಎಸ್ ಐ ಯೂನಿಟ್ ಆ್ಯಂಡ್ ಶೋ ದ ಟಾರ್ಕ್ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಸೊ ಇದನ್ನು ಸ್ಪ್ಲಿಟ್ ಮಾಡಿ ಕೇಳಿದ್ದಾರೆ. ಆ್ಯಂಡ್ ಪ್ರಾಬ್ಲಮ್ಸ್ ಬಂದು ನಿಮಗೆ 2 ಪ್ರಾಬ್ಲಮ್ ಬರೀಬೇಕಾಗುತ್ತೆ. ಫಸ್ಟ್ ಒನ್ ಇಸ್ ಮ್ಯಾಕ್ಸಿಮಮ್ ಹೈಟ್. ಹೇಳಿದ್ನಲ್ಲ, ರೇಂಜ್, ಮ್ಯಾಕ್ಸಿಮಮ್ ಹೈಟ್ ಅದೆಲ್ಲ ಕೇಳ್ತಾರೆ ಅಂತ, ಟೈಮ್ ಆಫ್ ಲೈಟ್ ಎಲ್ಲ. ಸೊ ಫಸ್ಟ್ ಕ್ವೆಶನ್ ವೆರಿ ಸಿಂಪಲ್, ಅದನ್ನು ಮಾಡಿದರೆ ಡೆಫಿನೆಟ್ಲಿ 5 ಮಾರ್ಕ್ ಬಂದಿರುತ್ತೆ ನಿಮಗೆ. ಅದರ್ವೈಸ್ ಇನ್ನು 3 ಆಪ್ಷನ್ ಇದೆ, ಯಾವ್ದಾದ್ರು ಬರಿಬೋದು. 45th ಒನ್ ಗ್ರಾವಿಟೇಷನಿಂದ ಈಸಿ ಫಾರ್ಮುಲಾ ಬೇಸ್ಡ್ ಇದೆ, ಅದು ಇಲ್ಲ ಅಂದರೆ ನಿಮಗೆ 44th ಒನ್, ಇದು ಅಷ್ಟೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಆಗಿದೆ. ಬಿಕಾಸ್ ಎಫಿಷಿಯನ್ಸಿ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್, ಇದು ಮೋಸ್ಟ್ ರಿಪೀಟೆಡ್ ಕ್ವೆಶನು ಕೂಡ. ಆ್ಯಂಡ್ 43rd ಕ್ವೆಶನ್ ಬಂದು ಇಲ್ಲಿ ಸ್ಪೀಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಆವ್ರೇಜ್ ರಿಟಾರ್ಡಿಂಗ್ ಫೋರ್ಸ್. ಸೊ ಇದು ಅಷ್ಟೇ ನಿಮಗೆ ಈ ಈಕ್ವೇಷನ್ಸ್ ಆಫ್ ಮೋಷನ್ಸ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತಹ ಪ್ರಾಬ್ಲಮ್. ಸೊ ಆಲ್ 4 ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್. ಬಟ್ ಫಸ್ಟ್ ಪ್ರಾಬ್ಲಮ್ ತುಂಬ ಈಸಿ ಇದೆ. ಆ್ಯಂಡ್ 45th ಸಹ ಈಸಿ ಇದೆ. ಯು ಕ್ಯಾನ್ ಡೂ ಎನಿ ಒನ್. ಓಕೆ, ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.